ಹಾಯ್ ನಮಸ್ಕಾರ ಎಲ್ರಿಗೂ. ಗೆಳೆಯರಿಗೆ, ಗೆಳತಿಯರಿಗೆ, ಸ್ನೇಹಿತರಿಗೆ, ಸ್ನೇಹಿತೆಯರಿಗೆ, ಹಾಗೆ ಹಿರಿಯರಿಗೆ, ಇದನ್ನು ನೋಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ನಮಸ್ಕಾರ. ಮಳೆ ಬರ್ತಿದೆ. ತುಂಬ ಮಳೆ. ಒಂದು 2 ಅವರ್ಸಿಂದ ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ. ನಾನು ಬೆಚ್ಚಗಿಲ್ಲಿ ಕೂತ್ಬಿಟ್ಟಿದ್ದೀನಿ ಕಾರಲ್ಲಿ. ಎಸ್, ಒಂದು ಸಣ್ಣ ಒಂದು ಅಂತರ ಗ್ಯಾಪು ಅಥವಾ ಅಂತರ ಮುಗಿಸ್ಕೊಂಡು ಮಾತನಾಡೋಣ ಅಂತ. ಸೊ ಏನು ವಿಷಯ ಈ ಮಳೆಯಲ್ಲಿ? ನಾನಂತೂ ಬೆಚ್ಚಗೆ ಕೂತಿದ್ದೀನಿ. ಬಟ್ ರೀಕಾಲಿಂಗ್ ಹಳೆಯ ಒಂದಷ್ಟು ನೆನಪುಗಳನ್ನು ಮತ್ತೆ ಜ್ಞಾಪಿಸ್ಕೊಳ್ತಕ್ಕಂಥ ಕೆಲಸ. ಯಾಕೆ ಹಳೆಯದನ್ನು ನೆನಪಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಬೇಕು ಅಂತಂದರೆ, ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ತೇವೆ. ಅಂದರೆ ಜೀವನದಲ್ಲಿ ನಾವು ಕಳೆದಂತಹ ದಿನಗಳು, ಘಟನೆಗಳು, ಕ್ಷಣಗಳು, ಮೊಮೆಂಟ್ಸ್, ಅದಕ್ಕೆ ಸಂಬಂಧಪಟ್ಟಂಥ ಏನೇನು ಪದಗಳಿದ್ದಾವೆ ಅಂದರೆ ಒಂದು ಒಳ್ಳೆಯ ಕ್ಷಣಗಳು. ನನ್ನ ಪ್ರಕಾರ ಒಳ್ಳೆಯ ದಿನಗಳು, ಕೆಟ್ಟ ದಿನಗಳು ಎರಡೂ ಇರಬೇಕು. ಈಗೆಲ್ಲರೂ ಏನು ಹೇಳ್ತಾರೆ ಅಂದರೆ, ಪಾಸಿಟಿವ್ ಆಗಿರು, ಯಾವಾಗಲೂ ಪಾಸಿಟಿವ್ ಆಗಿರು, ಯಾವಾಗಲೂ ನಗ್ನಗ್ತಾ ಇರು, ಯಾವಾಗಲೂ ಏನು ಬೇಕೋ ಅದನ್ನು ಪಡ್ಕೊಳ್ಳೋ ಹುಮ್ಮಸ್ಸಿನಲ್ಲಿ, ಹಂಬಲದಲ್ಲಿರು. ಹೀಗೆ ಏನಾಗುತ್ತೆ ಅಂತಂದರೆ, ನಾವು ಎಲ್ಲೋ ಒಂದು ಕಡೆ ವಿ ಆರ್ ಗೋಯಿಂಗ್ ಬ್ಯಾಕ್ ಅಂತ ಅನಿಸುತ್ತೆ. ಯಾವ ಬ್ಯಾಕ್? ಹಿಂದೆ ಹೋಗ್ತೀವಿ ಅಂತಂದರೆ ಜೀವನದಲ್ಲಿ ಹಿಂದೆ ಹೋಗ್ತೀವಿ ಅಂತಲ್ಲ, ನಮ್ಮನ್ನು, ನಮ್ಮ ತನವನ್ನು ಹಿಂದಕ್ಕೆ ಕಳಿಸ್ತೀವಿ ಅಂತಕ್ಕಂಥ ಭಾವನೆ. ಯಾವಾಗಲೂ ಪಾಸಿಟಿವ್ ಆಗಿರು ಅಂತಂದಾಗ ಆ ಪಾಸಿಟಿವ್ನೆಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದೆ ಎಷ್ಟು ಪಾಸಿಟಿವ್ ಆಗಿರೋದಕ್ಕೆ ಸಾಧ್ಯ. ಬಲವಾಗಿ ನಾವು ಪಾಸಿಟಿವ್ ನಾನು ಅದು ಸಾಧಿಸಬೇಕು, ನಾನು ಅದು ಪಡ್ಕೋಬೇಕು, ನಾನು ಏನೋ ಬೇಕು, ನಂಗೆ ಅದು ಸಿಗೋವರೆಗೂ ಬಿಡಲ್ಲ ಅಂದ್ಕೊಳ್ಳೋ ಆ ಥರದ ದುಡುಕಿನ ನಿರ್ಧಾರದಲ್ಲಿ ನಾವು ಕಳ್ಕೊಳ್ತಕ್ಕಂಥದ್ದೇನು? ಆ ಮಧ್ಯದಲ್ಲಿ ಬಂದಂತಹ ಸಮಸ್ಯೆಗಳು ನೆಗೆಟಿವ್ ಅಲ್ವಾ? ಅಂತಹ ನಕಾರಾತ್ಮಕ ವಿಚಾರಗಳನ್ನು ನಾವು ಕೈ ಬಿಡ್ತಕ್ಕಂಥದ್ದು, ಇನ್ ದ ಸೆನ್ಸ್ ಆ ಒಂದು ಮನಸ್ಥಿತಿಯನ್ನು ನಾವು ಗಮನಿಸದೇ ಇರತಕ್ಕಂಥದ್ದು, ಅದು ಒಂದು ದೊಡ್ಡ ಸಮಸ್ಯೆ ಅಥವಾ ಅಪರಾಧ ಅಂದರೂ ತಪ್ಪಿಲ್ಲ. ಯಾಕೆ ಅಂತಂದರೆ, ಬರ್ತಕ್ಕಂಥ ಸಮಸ್ಯೆಯನ್ನು ನಾವು ನೆಗೆಟಿವ್ ಅಂದ್ಕೊಳ್ತಕ್ಕಂಥದ್ದಿದೆ ನೋಡಿ. ಅಂದರೆ ಮನಸ್ಸು ಅದನ್ನು ಅಕ್ಸೆಪ್ಟ್ ಮಾಡ್ತಕ್ಕಂಥ ವಿಧಾನ ಎಲ್ಲೋ ಒಂದು ಕಡೆ ಮುಂದಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಅಂತಹ ಒಂದಷ್ಟು ವಿಚಾರಗಳು ಅಂದರೆ ಮನಸ್ಸಿನಲ್ಲಿ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಏನಿರ್ತದೆ, ಅಂತಹ ವಿಚಾರಗಳನ್ನು ನಾವು ಹುದುಗಿಸಿ ಇಟ್ಕೊಳ್ತಕ್ಕಂಥದ್ದು ಅಥವಾ ಮುಚ್ಚಿಡ್ತಕ್ಕಂಥದ್ದು, ಮರೆ ಮಾಡ್ತಕ್ಕಂಥದ್ದು. ಅಂದರೆ ಅದನ್ನು ಒಂದಷ್ಟು ನೋವುಗಳನ್ನಾಗಿರಬಹುದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾವುದೋ ಒಂದು ಆಫೀಸ್ ಸ್ಟ್ರೆಸ್ ಇರ್ಬೋದು, ಮತ್ತು ಮನೆಯಲ್ಲಿ ನಡ್ತಕ್ಕಂಥ ಸಣ್ಣ ಪುಟ್ಟ ಕ್ಲ್ಯಾಶಸ್ ಇರ್ಬೋದು, ಅಣ್ಣ ತಮ್ಮಂದರ ಮಧ್ಯೆ, ಅಮ್ಮ ಮಕ್ಕಳ ಮಧ್ಯೆ ನಡೀತಕ್ಕಂಥದ್ದು, ಅಕ್ಕಪಕ್ಕ ಮನೆಗಳವ್ರ ಮಧ್ಯೆ. ಯೂಶ್ವಲಿ ಒಂದು ಮನೆ ಹತ್ತಿರ ಇದ್ದಾಗ ಏನಾಗುತ್ತೆ ಅಂತಂದರೆ, ಏನೋ ಒಂದು ಸಣ್ಣ ವಿಚಾರಕ್ಕೆ ಯಾವುದೋ ಒಂದು ರೀತಿಯಾದಂಥ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಇದೆಲ್ಲ ಕೂಡ ನಮಗೇನಾಗುತ್ತೆ ಅಂತಂದರೆ, ಕೆಲವೊಂದು ಸಲ ಮನಸ್ಸಿನಲ್ಲಿ ಕಾಡ್ತಾ ಇರ್ತದೆ. ಎಷ್ಟು ಹೇಳಿದ್ರು ಕೇಳಲ್ಲ ಈ ಪಕ್ಕದ ಮನೆಯವರು. ಮನೆ ಮುಂದೆ ಗಾಡಿ ನಿಲ್ಲಿಸ್ತಾರೆ, ಇನ್ನೇನೋ ಮಾಡ್ತಾರೆ, ಕಸ ತಂದು ಹಾಕ್ತಾರೆ. ಹೀಗೆ ಹೊರಗಡೆಯ ಸಮಸ್ಯೆಗಳು, ಟ್ರಾವೆಲ್ ಮಾಡೋರಿಗೆ ಗಾಡಿ ಅಡ್ಡ ಬಂದುಬಿಡ್ತಕ್ಕಂಥದ್ದು, ಗುದ್ದತಕ್ಕಂಥದ್ದು, ಮತ್ತಿನ್ನೇನೋ ಮಾಡ್ತಕ್ಕಂಥದ್ದು. ಹಾಗೆ ಮನೆ ಒಳಗಡೆ ಬಂದರೆ ಇಡ್ತಕ್ಕಂಥ ವಸ್ತುಗಳನ್ನು ಇರೋ ಜಾಗದಲ್ಲಿ ಇಡದೆ ಇನ್ನೆಲ್ಲೋ ಇಟ್ಟಾಗಿ ಬರ್ತಕ್ಕಂಥ ಒಂದಷ್ಟು ಕೋಪಗಳು. ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲಿವರೆಗೂ ಭಾವನೆಗಳಿಗೆ ನಾವು ವ್ಯಾಲ್ಯೂಸ್ ಕೊಡೋದಿಲ್ಲ, ಅಲ್ಲಿವರೆಗೂ ನಾವು ಏನೇ ಮಾಡಿದ್ರೂ ಅದು ಅದಕ್ಕೆ ಅರ್ಥಹೀನವಾಗಿಬಿಡ್ತದೆ. ಯಾವುದಾದ್ರೂ ಮಗು
ಹತ್ತುಕೊಂಡು, ಅಂದರೆ ಯಾರೋ ಹೊಡೆದಾಗ ನಂಗೆ ಅಳು ಬರ್ತಿದೆ ಅಂತ ಯಾರೂ ಹೇಳಲ್ಲ. ಅಳು ಬರ್ತಾ ಇರೋದು ಹಿಂಗೆ ಅಂದ್ಕೊಂಡು ಬಂದಾಗಲೇ ಗೊತ್ತಾಗ್ಬಿಡ್ತದೆ. ಏನೋ ಆಗಿದೆ, ಘಟನೆ ಏನೋ ಆಗಿದೆ, ಹೊಡೆಸ್ಕೊಂಡಿದ್ದಾರೆ, ಬೈದಿದ್ದಾರೆ, ಏನೋ ಮಾಡಿದ್ದಾರೆ, ಸಮಥಿಂಗ್ ಶಿ ಈಸ್ ಫೀಲಿಂಗ್. ಅಳು ಬರೋ ರೀತಿ ಇದ್ದಾಳು ಇವಳು ಅಂತ ಹಿಂಗೆ ಅಂದ್ಕೊಂಡು ಬರ್ತಾಳೆ. ನಂಗೆ ನಮ್ಮ ಅಣ್ಣ ಹೊಡೆದ್ಬಿಟ್ಟ ಅಂತ ಈ ಥರ ಬರ್ತಾರೆ. ಸೊ ಈ ಭಾವನೆಗಳಿದೆ ನೋಡಿ, ಈ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಎಲ್ಲಿವರೆಗೂ ಮರೆಮಾಚಿಬಿಡ್ತೇವೆ. ಈಗ ಬಂದ್ಬಿಟ್ಟು ನಂಗೆ ಅಣ್ಣ ಹೊಡೆದ ಅಂತಂದರೆ ಹುಚ್ಚ ಅಂತಾರೆ. ಅಂದರೆ ತಾರತಮ್ಯ ಇಲ್ಲದಕ್ಕಂಥದ್ದು, ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು, ಸಂಬಂಧ ಇಲ್ಲದೆ ಇರತಕ್ಕಂತಹ, ಅದರ ರಿಲೇಟೆಡ್ ಇಲ್ದಿರ. ನಟನೆಯಲ್ಲಿ ಬೇರೆ ನಟನೆ ಏನಾಗುತ್ತೆ, ಅಲ್ಲಿ ಕೂಡ ಭಾವನೆಗಳನ್ನೇ ತೋರಿಸ್ತಕ್ಕಂಥದ್ದು ನಟನೆಯಲ್ಲಿ. ಆ ಸನ್ನಿವೇಶಕ್ಕೆ ಯಾವಾಗ ನ್ಯಾಯ ಬರ್ತದೆ ಅದು ನಟನೆಯಲ್ಲಿ ನಟ ಅಂತ ಕರಿತೀವಿ ನಾವು. ಅಲ್ಲಿ ವ್ಯತ್ಯಾಸಗಳನ್ನು ಹುಡುಕ್ತೀವಿ. ಆದರೆ ಈ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಅದು ನಟನೆ ಆಗಲ್ಲ. ನಾವು ಅಲ್ಲಿ ಆ ವ್ಯಕ್ತಿಯನ್ನು ಗುರುತಿಸ್ತೀವಿ ಅಷ್ಟೆ. ಅಂದರೆ ನ್ಯಾಯಯುತವಾಗಿ ರಿಯಲಿಸ್ಟಿಕ್ಕಾಗಿ ಯಾರು ಹೋಗ್ತಿರ್ತಾರೆ ಆ ವ್ಯಕ್ತಿಯನ್ನು ನಟ ಅಂತ ಕರೀಬಾರ್ದು. ಅದಕ್ಕೆ ನ್ಯಾಯವನ್ನು ಮಾಡಿದ್ರು ಅಂತ ಕರೆಯೋದ್ರಲ್ಲಿ ಒಂದಷ್ಟು ಸತ್ಯ ಇರ್ತದೆ. ಅಂದರೆ ಅಳುವುದನ್ನು ಅಳುವ ರೀತಿಯಲ್ಲೇ ತೋರಿಸ್ಬೇಕು ಭಾವನೆ. ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ಆ ಟೈಮಲ್ಲಿ ಬಂದ್ಬಿಟ್ಟು ಹೌದಾ, ಚೆನ್ನಾಗಿದ್ದೀರಾ, ಊಟ ಆಯಿತಾ, ಈ ಅಲ್ಲಿಂದ ಹೊರಗಡೆ ಬಂದಾಗ ಅದೇ ಹೆಣದ ಮುಂದೆ ನಿಂತ್ಕೊಂಡು ಹೆಣ ಮುಂದೆ ಇರ್ತದೆ ನಗತಕ್ಕಂಥದ್ದು. ಅಲ್ಲಿರಬೇಕಾದಂಥ ಭಾವನೆ ಹೇಗಿರಬೇಕಾಗಿದ್ರೆ ಕಳ್ಕೊಂಬಿಟ್ಟಿದ್ದಾರೆ ಯಾರು ನೋಡಿ. ಅಲ್ಲಿ ಮತ್ತೆ ಸಂಬಂಧಗಳಿರ್ತದೆ. ಯು ಹ್ಯಾವ್ ಟು ಸಿ ದಿಸ್. ಅಮ್ಮ ಹೋಗಿಬಿಟ್ಟಿದ್ದಾರೆ, ಆವಾಗ ಬರ್ತಕ್ಕಂಥ ಭಾವನೆ ಹೇಗಿರ್ತದೆ ಆ ಮಗುವಿಗೆ. ಆಮೇಲೆ ತಂದೆ ಹೋಗಿಬಿಟ್ಟಿದ್ದಾರೆ, ಆವಾಗ ಬರ್ತಕ್ಕಂಥ ಭಾವನೆ. ತುಂಬ ಬೇಕಾದಂಥ ಆತ್ಮೀಯ ಸ್ನೇಹಿತ ಹೋಗಿಬಿಟ್ಟಿದ್ದಾನೆ, ಅಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಭಾವನೆ. ಎಲ್ಲದಕ್ಕೂ ಕೂಡ ವ್ಯತ್ಯಾಸಗಳಿರ್ತದೆ. ಈ ಭಾವನೆ ಬರ್ತಕ್ಕಂಥದ್ದು ಎಲ್ಲಿಂದ ಸೃಷ್ಟಿ ಆಗ್ತದೆ ಹಾಗಿದ್ದರೆ, ನನ್ನ ಕಣ್ಣು ಮುಂದೆ ನಡೆದಂಥ ಘಟನೆ ಒಂದು ಹೇಳ್ತೇನೆ. ನಮ್ಮ ಮನೆಯಲ್ಲೇ ನಡೆದಂಥ ವಿಚಾರವನ್ನು ಹೇಳ್ಕೊಂಡು ಹೋಗ್ತೇನೆ. ಯಾಕೆಂದರೆ ಯಾವುದೋ ಬೇಡ, ಇಲ್ಲ ನಮ್ಮ ಮನೆಯದು ಬೇಡ, ಯಾಕೆಂದರೆ ಇನ್ಯಾವುದೋ ಒಂದು ಘಟನೆ ಅಂದ್ಕೊಳ್ಳೋಣ, ಒಂದು ಊಹೆಯಲ್ಲಿ ಇಟ್ಬಿಡೋಣ. ಯಾಕೆಂದರೆ ಇದು ಯಾರ ಮನಸ್ಸಿಗೂ ಕೂಡ ನೋವಾಗುವಂಥ ವಿಚಾರ ಆಗಬಾರ್ದು. ಒಂದು ಸಾವಿನ ಸನ್ನಿವೇಶ. ಒಂದು ಸಾವು ನಡೆದಿದೆ ಮನೆಯಲ್ಲಿ. ಒಬ್ಬರೋ ಇಬ್ಬರೋ 3 ಜನನೋ ಜೋರು ಅಳ್ತಿದ್ದಾರೆ ಪಾಪ. ಯಾಕೆಂದರೆ ಹೋಗೋಕ್ಕೆ ಮೊದಲು ಆ ಒಂದು ಸತ್ತಿರ್ತಕ್ಕಂತಹ ಜೀವ ಏನಿದೆ ಅದು ಹೇಳಿತ್ತು, ನನ್ನ ನೋಡಿ ಇವರೆಲ್ಲ ಅತ್ತೇ ಅಳ್ತಾರೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆಯಲ್ಲಿ ಇರ್ತದೆ ಆ ಜೀವ. ಈ ಅಳು ಅಂತಕ್ಕಂಥದ್ದು ಬರೀ ಯಾರೋ 1-2-3 ಜನ ಮಾತ್ರ ಅಳ್ತಾರೆ. ಅದನ್ನು ನೋಡಿದ ಉಳಿದವರು ಏನು ನಾಟಕ ಮಾಡ್ತಾರಪ್ಪ ಇವರು, ಎಂಥ ನಾಟಕ ಮಾಡ್ತಾರೆ, ಅದು ಎಲ್ಲಿಂದ ಬರುತ್ತೋ ಅಷ್ಟು ನೀರು, ಕಣ್ಣೀರು ನಮ್ಗೆ ಯಾರಿಗೂ ಬರದೇ ಇರತಕ್ಕಂಥದ್ದು. ಅರೆ ಕಣ್ಣೀರಲ್ಲಿ ಯಾವುದ್ರಿ, ಈ ಅಳುವಿನಲ್ಲಿ ಕೂಡ ಒಂದಷ್ಟು ಭಾವನೆಗಳನ್ನು ತೋರ್ಪಡಿಸೋದನ್ನು ಕೂಡ ಒಂದು ನಾಟಕೀಯ ರೀತಿಯಲ್ಲಿ ನೋಡ್ತಾರೆ. ಅಂದರೆ ಒಂದು ಹೆಣದ ಮುಂದೆ ಇವತ್ತಿನ ಇಂಥ ವಿಚಾರಗಳು ಮಾತನಾಡಬೇಕು ಅಂತಂದರೆ ನನಗೆ ಅನಿಸುತ್ತೆ, ಅಯ್ಯೋ ಇದೆಲ್ಲ ಹೇಳೋದ್ರಿಂದ ನಾನಂತೂ ಡಿಸೈಡ್ ಆಗ್ಬಿಟ್ಟಿದ್ದೀನಿ ರೀ, ಅನ್ನೋರು ಅಂದೇ ಅಂತಾರೆ, ಪ್ರಪಂಚ ಇರೋದೇ ಅನ್ನೋದಕ್ಕೆ. ಆದರೆ ಹಿಂದೆ ತಿರುಗಿ ನೋಡಿದಾಗ ನಾನು ಯಾವುದಕ್ಕೆ ಅನ್ಸ್ಕೊಂಡೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ನಾನು ಯಾವುದಕ್ಕೆ ಅನ್ಸ್ಕೊಂಡೆ, ಯಾವುದಕ್ಕೆ ಅಂತಿದ್ದಾರೆ ಅಂತಕ್ಕಂಥದ್ದು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಅಲ್ವಾ. ಇವತ್ತು ನೋಡಿ, ನಾನು ಯಾತಕ್ಕೆ ಇಂಥದ್ದೊಂದು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ನೆವರ್ ಇಲ್ಲಿ ಯಾವುದೇ ವಿಚಾರವನ್ನು ತೆಗೆದುಕೊಂಡರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗ್ತಕ್ಕಂಥ ವಿಧಾನವನ್ನು ಇವತ್ತವರೆಗೂ ಹೇಳ್ಕೊಟ್ಟವ್ರು ಯಾರೂ ಇಲ್ಲ ಅಂತ ಅನ್ಕೋಬೇಡಿ, ಇದ್ದಾರೆ. ಆದರೆ ಅದನ್ನು ಬಳಸ್ತಕ್ಕಂಥ ವಿಧಾನಗಳನ್ನು ನಾವು ಸರಿಯಾಗಿ ಕಲ್ತ್ಕೊಳ್ಳಿಲ್ಲ ಅಷ್ಟೇ. ಇವತ್ತು ದೊಡ್ಡವ್ರು ಹೇಳಿದ ಮಾತನ್ನೆಲ್ಲ ನಾವು ಪಾಲಿಸ್ಬಿಟ್ಟಿದ್ದಿದ್ರೆ ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ. ವೆರಿ ಸಿಂಪಲ್. ಇವತ್ತು ಈ ವಿಡಿಯೋವನ್ನು ನಾನು ಮಾಡಿ ಅಪ್ಲೋಡ್ ಮಾಡೋದು ಕೂಡ ಆಗೋದಿಲ್ಲ, ದೊಡ್ಡವ್ರು ಹೇಳಿದ ಮಾತನ್ನೆಲ್ಲ ಕೇಳಿಬಿಟ್ರೆ. ಹಾಗಿದ್ದರೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಸ್ವತಃ ನಮ್ಮ ಮನಸ್ಸಿಗೆ ತಾನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬಂದಾಗ ಮಾತ್ರ ಸಾಧ್ಯ.
ಹಾಗಾದರೆ ಈ ಶಕ್ತಿ ಎಲ್ಲಿಂದ ಬರುತ್ತೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಂತಂದರೆ, ಇದಕ್ಕೆ ಭಾಷಾ ಮೌಲ್ಯ ತುಂಬ ಇಂಪಾರ್ಟೆಂಟ್ ನೋಡಿ. ನಾನು ಬಹಳ ಸಲ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ತಾ ಬಂದೆ. ಈ ಥರದ್ದೊಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಬಂತು. 40 ಜನ ವಿದ್ಯಾರ್ಥಿಗಳು, ಇಲ್ಲ 50 ಜನ ವಿದ್ಯಾರ್ಥಿಗಳು, ಒಂದೇ ಶಾಲೆ, ಅದೇ ಟೀಚರ್ಸು, ಅದೇ ಪಾಠ, ಅದೇ ಹೋಮ್ವರ್ಕು, ಅದೇ ಇದು. ಯಾಕೆ ಒಂದಷ್ಟು ಮಂದಿ ಮಾತ್ರ ಮುಂದೆ ಬರ್ತಾರೆ? ನಾನು ಹೇಳ್ತಾ ಇರೋದು ಇವತ್ತಿನ ಅಧ್ಯಯನಗಳ ಬಗ್ಗೆ ಅಲ್ಲ, ಇವತ್ತಿನ ಶಾಲಾ ವಿಚಾರದ ಬಗ್ಗೆ ಅಲ್ಲ. ಒಂದು ಕಾಲದ ಶಾಲೆಯಲ್ಲಿ ನಾವು ಅದು ಅಭ್ಯಾಸ ಮಾಡಿದ್ದೇವೆ. ಯಾಕೆಂದರೆ ಇವತ್ತು ನಾನೇನು ಶಾಲೆಗೆ ಹೋಗ್ತಿಲ್ಲ. ಒಂದು ಕಾಲದ ಶಾಲೆಯಲ್ಲಿ ನಡೆದಂತಹ ವಿಚಾರಗಳನ್ನು ನಾನು ಮೆಲುಕು ಹಾಕ್ಕೊಳ್ತಾ ಇದ್ದೇನೆ ಅಷ್ಟೇ. ಇದರಲ್ಲಿ ಅವತ್ತಿನ ಶಾಲೆಗಳಲ್ಲಿ ಅದೇ ವಿದ್ಯಾರ್ಥಿಗಳು, ಅದೇ ಸ್ನೇಹಿತರು, ಅದೇ ಪಾಠ, ಅದೇ ಪುಸ್ತಕ, ಅದೇ ಪೆನ್ನು, ಅದೇ ಹೋಮ್ವರ್ಕು, ಅದೇ ಪಾಠ, ಅದೇ ಕ್ಲಾಸಲ್ಲಿ, ಅದೇ ಟೈಮಲ್ಲಿ ಅದೇ ಟೀಚರ್ ನಮಗೆಲ್ಲರಿಗೂ ಪಾಠ ಮಾಡಿದ್ದು. ಆದರೆ ಅದನ್ನು ಹೇಳ್ತಕ್ಕಂಥ ವಿಧಾನವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಕೊಂಡು ಹೋದ್ವಲ್ಲ, ಯಾಕೆ ಈ ಸಮಸ್ಯೆ ಆದರೆ ಎಲ್ಲಿಂದ ಆಯಿತು, ಯಾಕಾಯಿತು? ಭಾಷೆಯ ಮೇಲೆ ಯಾರಿಗೆ ಒಂದು ಬಿಗಿಯಾದ ಹಿಡಿತ ಬರ್ತದೆ, ಅಲ್ಲಿ ಆ ಭಾಷೆಯ ಅಧ್ಯಯನದಿಂದ ಜ್ಞಾನ ಕನ್ವರ್ಟ್ ಆಗಿಬಿಡ್ತದೆ. ವೆರಿ ಸಿಂಪಲ್. ಭಾಷೆಯ ಅಧ್ಯಯನದಿಂದ ಎಲ್ಲಿ ಒತ್ತು, ಎಲ್ಲಿ ಕೊಂಬು, ಎಲ್ಲಿ ಅದನ್ನೇ ಏನಂತೀವಿ, ಒತ್ತುಗಳು, ಕೊಂಬುಗಳು, ಇದೆಲ್ಲ ಇದೆಯಲ್ಲ. ಕಾ ತಲಗಟ್ಟು, ಕ ನಾವು ಓದಿದ್ದೇ ಅಲ್ಲ ಇದು. ಖಾ ದೀರ್ಘ ಖ. ಇಲ್ಲಿ ಕಾ ಗುಡಿಸಿ ಕಿ ಅಂದರೆ ಈ ಗುಡಿಸಿ ಏನು ಅನ್ನೋದು ಗೊತ್ತಿರಬೇಕಲ್ಲ. ಮನೆಯಲ್ಲಿ ಕಸವನ್ನು ಗುಡಿಸಿ ಅಂದರು ಅಂದರೆ ಹೋಯ್ತಲ್ಲಿಗೆ ಜ್ಞಾನ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪದ ದ್ವಂದ್ವ ಆಗಬಾರ್ದು ಅಂತ ಹೇಳ್ತಾರೆ. ಈ ವಿಚಾರವನ್ನು ಎಲ್ಲಿ ಅಂತಂದರೆ, ನಾನು ಈ ದ್ವಂದ್ವ ಪದಗಳು ಅಂತಕ್ಕಂಥದ್ದು ಕನ್ಫ್ಯೂಷನ್ ವರ್ಡ್ಸ್ಗಳಿರ್ತವೆ. ಈ ಪದವನ್ನು ನಾವು ಎಲ್ಲಿ ಹೇಗೆ ಬಳಸಬೇಕೋ ಹಾಗೆ ಬಳಸಿದಾಗ ಅದು ಪದ ಮನಸ್ಸಿಗೆ ಅರ್ಥವಾದಾಗ ಅದರಿಂದ ಭಾವನೆಗಳು ಉತ್ಪಾದನೆ ಆಗುತ್ತೆ. ಬೇಡ ಅಂದರೂ ಬರ್ತದೆ ಭಾವನೆಗಳು. ಆ ಪದಗಳ ಬಳಕೆಯಿಂದ ಮಾತ್ರ ಸಾಧ್ಯ. ಅದು ಯಾರಿಗೆ, ಯಾವಾಗ, ಯಾವ ಸನ್ನಿವೇಶದಲ್ಲಿ ಕೆಲವರು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತಾರೆ. ಇದೊಂದು ಹೊಸ ಇದು. ಗಂಡು ಮಕ್ಕಳು ಅಳಬಾರ್ದು, ನಮ್ಮ ಮನೇಲಿ ಹೇಳ್ತಕ್ಕಂಥದ್ದು. ನಾನು ಸ್ವಲ್ಪ ಮೃದು ಹೃದಯದವನು. ಅಂದರೆ ನಾನೇನು ಹೃದಯವನ್ನು ಮುಟ್ಟಿ ಮೆತ್ತಗಿದೆ ಅಂತ ನೋಡಿದವನಲ್ಲ. ಮೃದು ಹೃದಯ ಅಂತಂದರೆ ಸೆನ್ಸಿಟಿವ್ ಅಂತ ಹೇಳ್ತೇವೆ. ಭಾವನೆಗಳಿಗೆ ಬೇಗ ಸ್ಪಂದಿಸ್ತಕ್ಕಂಥವರು ಸೆನ್ಸಿಟಿವ್. ಯಾವುದೋ ಒಂದು ನೋವಿನ ಒಂದು ಘಟನೆಯನ್ನು ನೋಡಿದಾಗ ಮನಸ್ಸು ಬೇಡ ಅಂದರೂ ಕೂಡ ಆ ಸನ್ನಿವೇಶವನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂದರೆ ಯಾರೋ ಬಿದ್ದು ಏಟಾದಾಗ ಅಯ್ಯೋ, ಇದು ಸೆನ್ಸಿಟಿವ್ ಪೀಪಲ್ಸು. ನಾವು ಏನು ಮಾಡ್ತೀವೋ ಬಿಡ್ತೀವೋ ಅದು ಎರಡನೇ ಭಾಗ. ಅಯ್ಯೋ ಒಬ್ಬರು ಬಿದ್ರಲ್ಲಪ್ಪ, ಅಯ್ಯೋ ಎಂಥ ಕತೆ, ಅದು ನಮ್ಮ ಕಣ್ಣು ಮುಂದೆ ಆಗೋಯ್ತೆ, ಆಮೇಲೆ ಹೋಗ್ತೀವಿ, ಅದು ಬೇರೆ ವಿಚಾರ. ಬಟ್ ಅದು ನೋಡಿದ ತಕ್ಷಣವೇ ಮನಸ್ಸು ಬದಲಾಗ್ತಕ್ಕಂಥದ್ದು. ಅಯ್ಯೋ ಬಿದ್ದರೆ, ವಯಸ್ಸಾದವ್ರು ಬಿದ್ದೋದ್ರೆ, ಅಥವಾ ಇನ್ನೇನೋ ಒಂದು ಆದಾಗ, ಯಾರೋ ಚೆನ್ನಾಗಿ ಓದಿರ್ತಕ್ಕಂಥ ಹುಡುಗ ವಿದ್ಯೆಯಲ್ಲಿ ಏನೋ ಸ್ವಲ್ಪ ಅಂಕಗಳು ಕಡಿಮೆ ಬಂದರೆ, ಅಯ್ಯೋ ಪಾಪ ಎಷ್ಟು ಕಷ್ಟಪಟ್ಟು ಓದಿದ್ನಲ್ಲ ಹುಡುಗ. ಹೀಗೆ ಈ ಸೆನ್ಸಿಟಿವ್ನೆಸ್ ಇರ್ತಕ್ಕಂಥವ್ರು ಇರ್ತಾರೆ. ಅಂದರೆ ಇಲ್ಲಿ ವ್ಯಕ್ತಿಗಳ ವ್ಯಕ್ತಿಗಳ ಮಧ್ಯೆ ಬಹಳಷ್ಟು ಅಂತರಗಳಿರ್ತದೆ. ನಾವು ಅದನ್ನು ತೂಗೋದಕ್ಕಾಗೋದಿಲ್ಲ. ಏಕೆಂದರೆ ಒಬ್ಬೊಬ್ಬರು ಓದಿರ್ತಕ್ಕಂಥ ಅವರು ಕಲ್ತಿರ್ತಕ್ಕಂಥದ್ದು, ಪ್ರಕೃತಿ ಕೊಟ್ಟಿರ್ತಕ್ಕಂಥ ಎಷ್ಟೋ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದರಿಂದ ಬರ್ತಕ್ಕಂಥ ಉತ್ತರನೇ ಆ ವ್ಯಕ್ತಿ. ಇವತ್ತು ನೀವು ಎಷ್ಟು ಪ್ರಪಂಚದ ಜನಸಂಖ್ಯೆ ಅಂತ ತಗೊಳ್ಳಿ, ಒಬ್ಬರಿದ್ದಂಗೆ ಇನ್ನೊಬ್ರು ಇರಲ್ಲ. ಇದ್ದಾರೆ 7 ಜನ ಹುಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಬಿಟ್ಟರೆ ಅವ್ರ ಗುಣ ಇವ್ರಿಗಿರಲ್ಲ, ಇವ್ರ ಗುಣ ಅವ್ರಿಗಿರೋದಿಲ್ಲ. ಅದು ಏನೇ ಮಾಡಿದ್ರೂ ಬರೋದಿಲ್ಲ ಅಂತಾರೆ. ಇವರೆಲ್ಲ ಸೋದರ ಮಾವಂತರ ಅಂತ. ಯಾವುದೋ 1-2 ಲಕ್ಷಣ ಇದ್ದಷ್ಟು ಮಾತ್ರಕ್ಕೆ ಅವ್ರು ಆಗೋದಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿ. ಅಂದರೆ ಹೋಗ್ತಾ ಈ ಇವ್ರುಗಳಲ್ಲಿರ್ತಕ್ಕಂಥ ಎಲ್ಲ ಗುಣಗಳನ್ನು ಸೇರಿಸಿ ಈ ವ್ಯಕ್ತಿ ಬೆಳೀತಾ ಇರ್ತಾನೆ. ಅವರೊಳಗಡೆ ಅಷ್ಟು ವಿಚಾರಗಳು, ಹೀಗೆ ಒಬ್ಬ ವ್ಯಕ್ತಿ ಬೆಳೀತಕ್ಕಂಥ ವಿಚಾರಗಳೆಲ್ಲ ಇರ್ತದೆ. ಸೊ ಈಗ ನಾನು ಯಾವ ವಿಚಾರಕ್ಕೆ ಎಲ್ಲಿಂದ ಎಲ್ಲಿವರೆಗೂ ಬಂದೆ ಅಂತಕ್ಕಂಥದ್ದು ಅರ್ಥಹೀನವಾಗಿದ್ದ ಅನಿಸುತ್ತೆ.
ಬಟ್ ಇದರಲ್ಲಿ ಇಷ್ಟೇ ವಿಷಯ ಹೇಳ್ತೀನಿ ಕೇಳಿ. ಮನುಷ್ಯನ ಭಾವನೆಗಳಿಗೆ ಮೌಲ್ಯವನ್ನು ಕೊಡ್ತಕ್ಕಂತಹ ದಿನಗಳು ಬರಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅಂದರೆ ಅದು ಬಲವಂತವಾಗಿ ಬರ್ತಕ್ಕಂಥದ್ದಲ್ಲ, ಅದು ಅವರೇ ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಒಂದು ಭಾವನೆಗಳನ್ನು ಹೊರತೆಗೆದಾಗ ಮಾತ್ರ ಇನ್ನೊಬ್ಬರಿಗೆ ಅರ್ಥ ಆಗ್ತದೆ. ನಾನು ಹೇಳಿದ್ನಲ್ಲ, ಅಳೋದನ್ನು ನಕ್ಕೊಂಡು ಹೇಳಿದ್ರೆ ಯಾರೂ ಅದಕ್ಕೆ ಸ್ಪಂದಿಸಲ್ಲ, ಅಥವಾ ನಗೋದನ್ನು ಅಳೋ ರೀತಿಯಲ್ಲಿ ಹೇಳಿದ್ರೆ ಅದಕ್ಕೂ ಯಾರೂ ಸ್ಪಂದಿಸೋದಿಲ್ಲ. ಅದನ್ನು ನಟನೆ ಅಂತ ಕರೆದು ಬಿಡ್ತಾರೆ. ಅಂದರೆ ನಟನೆಯಲ್ಲಿ ಸ್ವಲ್ಪ ಹೇಳಬೇಕು ಅಂತಂದರೆ ಓವರ್ ಆ್ಯಕ್ಷನ್ಗಳು ಕೂಡ ಇರ್ತದೆ. ಓವರ್ ಆ್ಯಕ್ಷನ್ ಇನ್ ದ ಸೆನ್ಸ್ ನಟನೆಯಲ್ಲಿ ಅದನ್ನು ಅಭ್ಯಾಸ ಮಾಡಬೇಕಾದಾಗ ಏನಾಗುತ್ತೆ ಅಂತಂದರೆ ಓವರ್ ಆ್ಯಕ್ಷನ್ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ಅಂದರೆ ಅದಕ್ಕೆ ರಿಲೇಟೆಡ್ ಇರಲ್ಲ, ಅದು ಆ ಒಂದು ಸನ್ನಿವೇಶ ಆ ಥರದ್ದೊಂದು ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಅದು ಬೇಡದೇ ಇರತಕ್ಕಂಥ ವಿಚಾರವನ್ನು ಅಲ್ಲಿ ನಗಿಸ್ಬೇಕು ಅಂತಕ್ಕಂಥ ಭಾವನೆ ಬಂದಾಗ ಏನೋ ಒಂದು ವಿಧಾನದಲ್ಲಿ ನಗಿಸೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಒಂದರಲ್ಲಿ ಬರ್ತಕ್ಕಂಥ ಒಂದು ಹಾವಭಾವ ಅದು ನಟನೆ ಆಗುತ್ತೆ. ಅದು ಮಾಡ್ತಕ್ಕಂಥದ್ದು ಇನ್ನೊಬ್ರಿಗೋಸ್ಕರ. ಬಟ್ ಈ ಮೌಲ್ಯಯುತವಾದಂತಹ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ ನಟನೆ ಇರಲ್ಲ, ಸ್ವಾಭಾವಿಕತೆ ಇರ್ತದೆ. ನಾನು ಹೇಳಿದ್ನಲ್ಲ, ಅಣ್ಣ ಹೊಡೆದು ಬಿಟ್ಟ, ಅವನು ಜೋರಾಗಿ ಹೊಡೆದ್ರೋ ನಿಧಾನಕ್ಕೆ ಹಿಂಗೆ ಹೊಡೆದ್ನೋ ಗೊತ್ತಿಲ್ಲ, ಆ ಹೊಡೆದಿದ್ದಿರೋ ಪ್ರಮಾಣ ಗೊತ್ತಾದರೆ ಅದಕ್ಕೆ ಅಳಬೇಕಾ, ಅದಕ್ಕೆ ನಟನೆಯ ರೀತಿಯಲ್ಲಿ ಹೇಳಬೇಕಾ? ನೋಡಿ, ಇಲ್ಲಿ ಬಂತು ನೋಡಿ ಮತ್ತೆ ನಟನೆಯ ರೂಪದಲ್ಲಿ. ಅಂದರೆ ಎದುರುಗಡೆ ಇರತಕ್ಕಂಥ ವ್ಯಕ್ತಿಯನ್ನು ಅದನ್ನು ಬಿಂಬಿಸೋದಕ್ಕೆ, ತೋರ್ಪಡಿಸೋದಕ್ಕೆ ಮಾಡ್ತಕ್ಕಂಥ ಒಂದು ಹಾವಭಾವ, ಆ ಭಾವನೆಗಳು ಅದು ಎಷ್ಟರ ಪ್ರಮಾಣದಲ್ಲಿದೆ ಅನ್ನೋದ್ರ ಮೇಲೆ ಕೂಡ ಈ ಒಂದು ಮನಸ್ಸಿನ ಭಾವನೆಗಳಿಗೆ ಎಷ್ಟೋ ಮೌಲ್ಯ ಬರ್ತದೆ. ನಾನು ಹೇಳ್ದಂಗೆ ಆಗಲೇ ಯಾರೋ ತೀರ್ಕೊಂಡಾಗ ಈ ಕೆಲವು ಬೇಡದ ಒಂದಷ್ಟು ಅರ್ಥಹೀನ ಪದಗಳಿದ್ದಾವೆ. ಗಂಡು ಮಕ್ಕಳು ಅಳಬಾರ್ದು, ಹೆಣ್ಣು ಮಕ್ಕಳು ಮಾತ್ರ ಅಳಬೇಕು ಅಂತಕ್ಕಂಥದ್ದು. ಗಂಡು ಮಕ್ಕಳಿಗೆ ಕೂಡ ಭಾವನೆಗಳಿದೆ. ಅಂದರೆ ಯಾತಕ್ಕೆ ಅಳಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾವ ವಿಚಾರಕ್ಕೆ ಯಾರು ಯಾತಕ್ಕೋಸ್ಕರ ಅಳಬೇಕು ಅಂತಕ್ಕಂಥದ್ದು ಇಟ್ ಟೇಕ್ಸ್ ಎ ಮೇಜರ್ ರೋಲ್. ಯಾವ ಸಂದರ್ಭದಲ್ಲಿ ಅಳಬೇಕು ಅಂತಕ್ಕಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರ ಪ್ರಮಾಣವನ್ನು ತೂಗತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಎಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು. ಒಂದು 15,000 ರೂಪಾಯಿ ಮೊಬೈಲ್ ತೊಗೊಂಡು ನೆಕ್ಸ್ಟ್ ದಿನ ಕಳೆದೋಯ್ತು ಅಂತಂದರೆ 3 ದಿನ ಊಟ ಬಿಟ್ಟರೆ ಏನು ಬರ್ತದೆ? 3 ದಿನ ಊಟ ಬಿಟ್ಟರೆ ನಿಮಗೆ ಏನೂ ಬರಲ್ಲ. ಯಾಕೆ ಕಳ್ಕೊಂಡೆ ಅಂತಕ್ಕಂಥ ಜವಾಬ್ದಾರಿಯುತವಾಗಿ ನಿಂತು ಅದರ ಬಗ್ಗೆ ಆಲೋಚನೆ ಮಾಡಿ ಮತ್ತೆ ಮುಂದೆ ಅದ ರೀತಿ ನಡೀದೇ ಇರತಕ್ಕಂಥ ವಿಧಾನವನ್ನು ರೂಪಿಸ್ಕೊಂಡಾಗ ಆದರೂ ಇರುತ್ತೆ. ಒಂದು ವಾರ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣದಲ್ಲಿ ಮೊಬೈಲ್ ಹೋಯ್ತು ಅಂತಂದರೆ ಎಂಥವ್ರಿಗಾದರೂ ಅಷ್ಟೇ ಅಲ್ಲ. ಒಂದು ಗಾಡಿ ಓಡಿಸ್ಬೇಕಾದ್ರೆ ಯಾರಿಗಾದ್ರೂ ಗಾಡಿ ಟಚ್ ಮಾಡಿಬಿಟ್ಟು ಸ್ಕ್ರ್ಯಾಚ್ ಆಗ್ಬಿಟ್ರೆ ಅಳುನೇ ಬರ್ತದೆ. ಯಾಕೆಂದರೆ ಲಕ್ಷಾಂತರ ರೂಪಾಯಿ ಗಾಡಿಗಳು ಯಾರ್ದಾದ್ರೂ ಆಗಿರ್ಬೋದು. ಆತ್ರಕ್ಕೆ ಬರ್ತಾರೆ, ಸಡನ್ನಾಗಿ ಹಿಂಗೆ ತಿರುಗಿಸ್ಬಿಡ್ತಾರೆ, ಸಡನ್ನಾಗಿ ಬ್ರೇಕ್ ಹಾಕಬೇಕು. ಹಾಗಾಗ್ದಾಗ ಹಿಂದೆ ಯಾರೋ ಬಂದು ಹಿಂದ್ಗಡೆಯಿಂದ ಗುದ್ದುತ್ತಾರೆ. ಮತ್ತಿನ್ನೇನೋ ಮಳೆ ಹಳ್ಳದಲ್ಲಿ ಇಳಿಸ್ದಾಗ ಇನ್ನೇನೋ ಆಗುತ್ತೆ. ಆ ಸಂದರ್ಭದಲ್ಲಿ ಆಗ್ತಕ್ಕಂತಹ ನೋವಿದೆ ಅಲ್ವಾ. ಅಂದರೆ ಈಗೇನೋ ಯಾರೋ ಗಾಡಿ ಟಚ್ ಮಾಡಿ ಇನ್ನೇನೋ ಆಯಿತು, ಮತ್ತೇನೋ ಆಯಿತು, ಆ ನೋವು ಅದು ಗಾಡಿಗೆ ಟಚ್ ಆದ್ರೇ ನೋವು ಆಗಿದೆ ಅಂದರೆ ಇನ್ನು ಮನುಷ್ಯರುಗಳಿಗೆ ಟಚ್ ಆಗಿದ್ರೆ ಇನ್ಯಾವ ರೀತಿ ಇರ್ತದೆ? ಸೊ ಅಂದರೆ ಮನುಷ್ಯನ ಮನಸ್ಸಿಗೆ ಆಗ್ತಕ್ಕಂತಹ ನೋವು, ಮನುಷ್ಯನ ಮನಸ್ಸಿಗೆ ಆಗ್ತಕ್ಕಂತಹ ಆ ಘಾಸಿ ಅಂದರೆ ಮನುಷ್ಯನಿಗೆ ಕಾಣಿಸಲ್ಲ ಅವೆಲ್ಲ. ಮನಸ್ಸಿಗೆ ಆಗೋ ನೋವನ್ನು ತೋರ್ಪಡಿಸ್ಕೆ ಮಾಡೋದು ಕೂಡ ಕಷ್ಟನೇ. ಅಂದರೆ ಆ ವ್ಯಕ್ತಿ ಡಲ್ಲಾಗಿ ಕೂತ್ಬಿಟ್ಟಿದ್ರೇನೋ, ಮಾತಾಡೋತಕ್ಕಂಥ ವ್ಯಕ್ತಿ ಸೈಲೆಂಟ್ ಆಗ್ಬಿಟ್ರೇನೋ, ಇವ್ರು ಸಮಥಿಂಗ್ ಏನೋ ಆಗಿದೆ, ಮನಸ್ಸಿಗೇನೋ ಆಗಿದೆ ಅಂತಕ್ಕಂಥದ್ದು ಬರ್ತದೆ. ಸೊ ಅದರಿಂದ ಯಾರ ಮನಸ್ಸನ್ನು ನೋಯಿಸ್ದಿರ ಹೇಗಿರುವುದಕ್ಕೆ ಸಾಧ್ಯ ಇದೆ ನೋಡೋಣ. ನನಗಂತೂ ನಿದ್ದೆ ಬರ್ತಿದೆ. ನಿದ್ದೆ ಬರೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಗುಡ್ ನೈಟ್, ಎಲ್ರಿಗೂ ಒಳ್ಳೆಯದಾಗಲಿ. ಅರ್ಥ ಆಗಿದ್ದರೆ ಸರಿ, ಅರ್ಥ ಆಗಿಲ್ಲ ಅಂದರೆ ನಿದ್ದೆ ಅಂತೂ ಬರುತ್ತೆ. ಅದಕ್ಕೋಸ್ಕರ ಒಂದು ವಿಡಿಯೋ. ದೊಡ್ಡವರು ನಿದ್ದೆ ಮಾಡ್ಬೇಕಲ್ಲ. ಬೈ ಬೈ, ಟೇಕ್ ಕೇರ್. ಗುಡ್ ನೈಟ್ ಫ್ರೆಂಡ್ಸ್. ಗುಡ್ ನೈಟ್.